ಗೈಸ್ ಕರ್ಪೂರ ಹಚ್ಚಕ್ಕೆ ಹೋಗೋಣ. ಜ್ಯೋತಿನ ಹಚ್ತೀವಿ. ಇದೇ ರಾಜಗೋಪುರ. ಇವಾಗ ಇಲ್ಲಿಂದ ಕರ್ಪೂರ ಹಚ್ಬಿಟ್ಟು ನಾವು ಹಿಂಗೆ ಹೋಗ್ತೀವಿ. ಈ ಸೈಡಿಂದ ಸ್ಟಾರ್ಟ್ ಮಾಡ್ತೀವಿ. அதுதான் 2 புறம் அவசியம் இல்லை ஓப்பன் பண்ணி ಕರ್ಪೂರ ಹಚ್ಬಿಟ್ಟು ಬರ್ತಾರೆ. ಅಷ್ಟಂಗ ವೆಯ್ಟ್ ಮಾಡೋದ. ನಾನು ಸ್ಟಾರ್ಟ್ ಮಾಡಿದ್ದೀವಿ ನಾವು ನಮ್ಮ ಜರ್ನಿನ. ಸೊ ಇಲ್ಲಿಂದ 14 ಕಿಲೋಮೀಟರ್ ಇದೆ ಟೋಟಲು. ಸೊ ಇವಾಗ ಕರ್ಪೂರ ಹಚ್ಚಿದ್ದೀವಿ. ಸೊ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲ ಒಳ್ಳೇದೇ ಆಗಬೇಕು ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಏನಿಲ್ಲ, ಇವನಿಗೊಂದು ಕೆಲಸ ಸಿಗಬೇಕು, ಇವನಿಗೊಂದು ಒಳ್ಳೆ ಕೆಲಸ ಸಿಗಬೇಕು, ನನಗೊಂದು ಒಳ್ಳೆ ಕೆಲಸ ಸಿಗಬೇಕು. ದಟ್ಸ್ ಆಲ್. ಮೇನ್ ಇದೆ. ಫಸ್ಟ್ ಒಳ್ಳೆ ಬುದ್ಧಿ ಕೊಡಬೇಕು. ಒಳ್ಳೆ ಬುದ್ಧಿ, ಒಂದು ಒಳ್ಳೆ ಕೆಲಸ ಕೊಟ್ರೆ ಸಾಕು. ಫಸ್ಟ್ ಲಿಂಗ ಇಂದ್ರಲಿಂಗ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಲ್ಲಿ ಬಂದು ದೀಪ ಹಚ್ಚಂಗಿಲ್ಲ, ಬರೀ ಕರ್ಪೂರ ಮಾತ್ರ ಹಚ್ಬೇಕು. ರಾಜಗೋಪುರ ಹತ್ರ ಕರ್ಪೂರ ಮಾತ್ರ ಹಚ್ಬೇಕು. ಅಲ್ಲಿ ದೀಪ ಏನು ಹಚ್ಚಂಗಿಲ್ಲ. ಇಲ್ಲಿ ಬಂದ್ಬಿಟ್ಟು ದೀಪ ಬೇಕಾದ್ರೆ ಹಚ್ಬಿಟ್ಟು ಇಲ್ಲಿಂದ ಸ್ಟಾರ್ಟ್ ಮಾಡ್ಬೋದು. ಅದನ್ನೇ ಅಲ್ಲಿ ಒಂದು ಮೇಡಮ್ ಹೇಳ್ತಿದ್ರು. ಓಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಇದೇ ಫಸ್ಟ್ ಲಿಂಗ ಇಂದ್ರಲಿಂಗ. ಇಂದ್ರಲಿಂಗಂ ಬಂದು ಈಸ್ಟ್ ಫೇಸ್ ಅಲ್ಲಿ ಡೈರೆಕ್ಷನ್ ಆಗಿರುತ್ತೆ. ಈ ಲಿಂಗ ಬಂದು ಏನಂದ್ರೆ ದೇವರಿಗೆಲ್ಲ ದೇವರು ಅಂತ ಹೇಳೋದನ್ನೇ ಮೀನ್ಸ್ ಕಿಂಗ್ ಅಂತ ಹೇಳ್ತಾರಲ್ಲ, ಅದನ್ನೇ ಬಂದ್ಬಿಟ್ಟು ಇಂದ್ರಲಿಂಗ ಅಂತ ಹೇಳ್ತಾರೆ. ಎಲ್ಲಾ ದೇವರು ಸಹ ಎಂತ ದೇವರಿದ್ರು ಸರಿ ಈ ಲಿಂಗ ಇಂದ್ರಲಿಂಗನೇ ವರ್ಷಿಪ್ ಮಾಡ್ಬಿಟ್ಟು ಹೋಗೋದು. ಹಾಯ್ ಗೈಸ್, ಇಂದ್ರಲಿಂಗನ ಪ್ರೇ ಮಾಡಿದ್ರೆ ಏನೇನು ಬೆನಿಫಿಟ್ ಅಂತ ನಮ್ಮ ಫ್ರೆಂಡ್ ಹೇಳ್ತಾನೆ. ಇವಾಗ ಅವನು ಸ್ಟಾರ್ಟ್ ಮಾಡ್ತಾನೆ. ಹಾಯ್ ಗೈಸ್, ಇಂದ್ರಲಿಂಗದಿಂದ ಏನೇನು ಬೆನಿಫಿಟ್ ಅಂದರೆ ಲೈಕ್ ಸಕ್ಸಸ್ ಇನ್ ಲೈಫ್ ಆ್ಯಂಡ್ ಕೆರಿಯರ್. ಲೈಕ್ ಗೆಲುವು ಮತ್ತು ಲೈಫಲ್ಲಿ ಕೆರಿಯರಲ್ಲಿ ಸೊ ನಿಮಗೆ ಗೆಲುವು ಆಗುತ್ತೆ, ಒಳ್ಳೆ ಆರೋಗ್ಯ ಸಿಗುತ್ತೆ ಆ್ಯಂಡ್ ಕಾನ್ಫಿಡೆನ್ಸ್ ಆ್ಯಂಡ್ ಲೀಡರ್ಶಿಪ್ ಇನ್ ಪರ್ಸನಲ್ ಲೈಫ್ ಆ್ಯಂಡ್ ಕೆರಿಯರ್ ಲೈಫಲ್ಲೂ ಕಾನ್ಫಿಡೆನ್ಸ್ ಸಿಗುತ್ತೆ ನಿಮಗೆ. ಸೊ ರಿಮೂವಲ್ ಆಫ್ ಆಬ್ಸೆಂಟೀಸ್ ಆ್ಯಂಡ್ ಪ್ರೈಡ್, ಎಲ್ಲ ನಿಮ್ಮ ಕೆಟ್ಟ ಗುಣಗಳೆಲ್ಲ ರಿಮೂವ್ ಆಗುತ್ತೆ. ಸೊ ಒಳ್ಳೆ ಪ್ರೈಡಿಂದ ಸ್ಟಾರ್ಟ್ ಮಾಡ್ಬೋದು. ಹಂಗೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡ್ಕೊಬೋದು. ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ನಾನು ಇಲ್ಲಿಂದ ಹೋಗ್ತಾ ಇದ್ದೀನಿ. ಓಕೆ ಗೈಸ್, ಬಸ್ಕಿಯ ರೆಡಿ. 1 ಕಿಲೋಮೀಟರ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇನ್ನೂ 13 ಕಿಲೋಮೀಟರ್ ಇದೆ. ಫಸ್ಟ್ ಲಿಂಗ ಬಗ್ಗೆ ಏನೇನು ಮಾತಾಡಬೇಕಿತ್ತೋ ಎಲ್ಲ ಡೀಟೇಲ್ಸ್ ಕೊಟ್ಟಾಯ್ತು. ಸೆಕೆಂಡ್ ಲಿಂಗ ಬಂದು ನಾವು ಹೋಗಿ ತೋರಿಸ್ತೀವಿ. ನೆಕ್ಸ್ಟ್ ಲಿಂಗ ಬಂದು ಅಗ್ನಿ ಲಿಂಗ. ಅಲ್ಲಿ ಹೋಗ್ಬಿಟ್ಟು ಆ ಲಿಂಗದ ಬಗ್ಗೆ ಏನೇನೈತೆ ಅಂತ ನಾನು ಫುಲ್ ಡೀಟೇಲ್ಸ್ ಕೊಡ್ತೀನಿ. ಟೋಟಲ್ ಆಗಿ 8 ಲಿಂಗ ಇರೋದು. ನಾನು ಬಂದು ತಪ್ಪಾಗಿ ಹೇಳ್ಬಿಟ್ಟಿದ್ದೆ 12 ಅಂತ. ಇವಾಗ 8ಅಲ್ಲಿ 7ನ ಮುಗಿಸಿದೀವಿ, ಅಥವಾ ಒಂದು ಮುಗಿಸಿದೀವಿ, 1 ಮುಗಿಸಿದೀವಿ, ಇನ್ನು 7 ಬ್ಯಾಲೆನ್ಸ್ ಇದೆ. ಆ 7 ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟು ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ. ಓಕೆ ಗೈಸ್, ಇವಾಗ ನೆಕ್ಸ್ಟ್ ಲಿಂಗಕ್ಕೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೆ. ಇವಾಗ ಅಗ್ನಿಲಿಂಗ ಮುಗೀತು, 2ನೇ ಲಿಂಗನೂ ಮುಗೀತು. ಇವಾಗ ಈ ಅಗ್ನಿಲಿಂಗ ಬಗ್ಗೆ ಫ್ಯೂ ಇನ್ಫಾರ್ಮೇಷನ್ಸು ನೋಡ್ಕೊಂಬನ್ನಿ, ಆಮೇಲೆ ನೆಕ್ಸ್ಟ್ ಲಿಂಗ ಅಂತ ತೋರಿಸ್ತೀನಿ. ಇಂದ್ರಲಿಂಗದಿಂದ ಅಗ್ನಿಲಿಂಗ ಬರೋಕ್ಕೆ 1.5 ಕಿಲೋಮೀಟರ್ಸ್ ಆಗುತ್ತೆ. ನಿಧಾನ ಒಂದೊಂದು ಹೆಜ್ಜೆ ಇಟ್ಬಿಟ್ಟು ಬನ್ನಿ, ಅದ್ರ ಬಗ್ಗೆ ನಮ್ಮ ಫ್ರೆಂಡು ಹೇಳ್ತಾನೆ. ಗೋ. ಸೌತ್ ಈಸ್ಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ ಈ ಅಗ್ನಿಲಿಂಗಂ. ಅಂದರೆ ಜ್ವಾಲಾಮುಖಿ ಲಿಂಗ ಅಂತ ಹೇಳ್ತಾರೆ ಇದನ್ನೇ. ಲಾರ್ಡ್ ಶಿವ ಬಂದ್ಬಿಟ್ಟು ಅಗ್ನಿಲಿಂಗವಾಗಿರೋ ರೂಪವನ್ನು ನಿಮ್ಗೆ ಇಲ್ಲಿ ತೋರ್ಸಕ್ಕಾಗುತ್ತೆ. ಅಗ್ನಿಲಿಂಗನ ದರ್ಶನ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಮೊದಲಾಗಿ ನಮ್ಮಲ್ಲಿರುವ ಕೆಟ್ಟು ನೆಗೆಟಿವ್ ಕರ್ಮಾಸ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಆ್ಯಂಡ್ ಎನರ್ಜಿ ಕೊಡೋ. ಸೊ ಸೆಕೆಂಡ್ ಪಾಯಿಂಟ್ ಬಂದು ಎನರ್ಜಿನ ಜಾಸ್ತಿ ಕೊಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಗ್ನಿಲಿಂಗ. ಆ್ಯಂಡ್ ಕಾನ್ಫಿಡೆನ್ಸ್ನ ಬೂಸ್ಟ್ ಮಾಡುತ್ತೆ. ಆ್ಯಂಡ್ ಕ್ರಿಸ್ಟಲ್ ಪ್ಯೂರಿಫೈಯರ್ ಅಂದರೆ ಲೈಕ್ ದೈವ ಭಕ್ತಿಗಳನ್ನು ಪ್ಯೂರಿಫೈ ಮಾಡುತ್ತೆ. ಸೊ ಏನೇ ಕೆಟ್ಟೋದು ನಮ್ಮ ಮನಸ್ಸಲ್ಲಿದ್ರೂ ಅದನ್ನ ಕಂಪ್ಲೀಟಾಗಿ ಆಚೆ ತಲ್ಲುತ್ತೆ. ಅಷ್ಟೇ ಗೈಸ್. ನೆಕ್ಸ್ಟು ಯಮಲಿಂಗಂ 1.8 ಕಿಲೋಮೀಟರ್ಸ್ ಇದೆ. ನೆಕ್ಸ್ಟ್ ಅದೇ ತೋರಿಸೋದು. ಬನ್ನಿ ಹೋಗೋಣ. ನೋಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ನನ್ನ ಫ್ರೆಂಡ್ಸು. ಹೋಗೋದ. ಯಮಲಿಂಗ 3ನೇ ಲಿಂಗ ಮುಗೀತು. ಇವಾಗ 3ನೇ ಲಿಂಗದ ಬಗ್ಗೆ, ಯಮಲಿಂಗ ಬಗ್ಗೆ ಡೀಟೇಲ್ಸ್ ನಾನು ಕೊಡ್ತೀನಿ, ಅದನ್ನ ನೋಡ್ಕೊಂಬನ್ನಿ. ಅಗ್ನಿಯಿಂದ ಯಮಲಿಂಗ ಬರೋಕ್ಕೆ 2 ಕಿಲೋಮೀಟರ್ಸ್ ಆಗುತ್ತೆ.
ಅದ್ರದ್ದು ಬೆನಿಫಿಟ್ಟು ಮತ್ತೆ ಅದ್ರದ್ದು ಹಿಸ್ಟ್ರಿ ಬಂದು ನಮ್ಮ ಫ್ರೆಂಡ್ ಹೇಳ್ತಾನೆ. 3ನೇ ಲಿಂಗ ಯಮಲಿಂಗವನ್ನು ನಾವು ದರ್ಶನ ಮಾಡಿದ್ದೀವಿ. ಸೊ ಇದು ಯಮಲಿಂಗ ಬಂದು ಗಾರ್ಡಿಯನ್ ಆಫ್ ಸೌತ್, ಲಾರ್ಡ್ ಆಫ್ ಧರ್ಮ ಅಂತ ಹೇಳ್ತಾರೆ. ಈ ಧರ್ಮ ಅನ್ನೋದು ಏನು ರಿಲೇಟ್ ಮಾಡುತ್ತಂದ್ರೆ ನಿಮ್ಮ ಮೀನ್ಸ್ ಆನೆಸ್ಟಿ, ನೀವು ಹೆಂಗ್ ನಡ್ಕೋತೀರಾ ಅದ್ರ ಬಗ್ಗೆ ಮತ್ತೆ ನಿಮ್ಮ ಲಾಯಲ್ಟಿ ಬಗ್ಗೆ ಡಿಫೈನ್ ಮಾಡುತ್ತೆ. ಯಮಲಿಂಗವನ್ನು ದರ್ಶನ ಮಾಡೋದ್ರಿಂದ ನಿಮಗೆ ಸಿಗುವಂತ ಫಲಗಳು ಏನೇನಂದ್ರೆ ಒಳ್ಳೆ ಆರೋಗ್ಯ ಮತ್ತೆ ನೀಂಡ ಆಯುಳು, ಲೈಕ್ ಆಯುಷ್ಮಾನ್ ಭವ ಅನ್ನೋ ಸಿಗುತ್ತೆ. ಆಮೇಲೆ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ಯಾವ್ದ್ರಿಂದ ಅಂತ ಹೇಳಿದ್ರೆ ಸಾವಿನಾರಲ್ಲಿ ಇಲ್ಲ ಡೇಂಜರ್ ಲೈಕ್ ಭಯಂಕರದಿಂದ ನಿಮ್ಗೆ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ 1.6 ನೆಕ್ಸ್ಟ್ ಲಿಂಗ ಅದು ಇವಾಗ ಹೋಗ್ತಾ ಇದೀವಿ. ನಿವೃತ್ತಿ ಲಿಂಗಂ ಅಂತ ತಿರುವಣ್ಣಾಮಲೆಯಲ್ಲಿರುವ 4ನೇ ಲಿಂಗ ಅಂದ್ರೆ ನಿವೃತ್ತಿ ಲಿಂಗ ಅಂತ ಹೇಳ್ತಾರೆ. ಅದನ್ನೇ ಈಗ ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ. ಓಕೆ ಗೈಸ್, ಅಲ್ಲಿ ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಅಂದ್ರೆ ನಡ್ಕೊಂಡು ಹೋಗ್ತಾ ಇದೀವಿ. ಆಗೋಯ್ತು, ಸೂರ್ಯ ಬರ್ತಿದ್ದಾನೆ ಮೇಲೆ. ನೆಕ್ಸ್ಟ್ ಸೂರ್ಯ ಹುಡುಕ್ಬೇಕು, ಇನ್ನೇನು ಒಂದು ಸ್ವಲ್ಪ ಹೊತ್ತಲ್ಲಿ ಬರ್ತಾರೆ. ಅದು ಬಾವಿ ಇದೆ, ಬಾವಿ ನೀರಿಲ್ಲ. ಬಾವಿ ಅಲ್ಲ, ಕೆರೆನೂ ಅಲ್ಲ, ಮತ್ತೆ ಏನ್ ಹೇಳ್ರು. ನಿವೃತ್ತಿ ಲಿಂಗಂ ಬಂದಿದೀವಿ. ವೇ ಆಫ್ ದಿಸ್ ಈ ಸೈಡ್ ಹೋಗ್ಬೇಕು. ಇಲ್ಲಿದೆ, ಲೆಫ್ಟ್ ಸೈಡ್ ಅಲ್ಲಿ ಇದೆ. ಹೊಲಕ್ಕೆ ಹೋಗಿ ನಾನು ತೋರಿಸ್ತೀನಿ. ಅದ್ರ ಹೊಲಕ್ಕೆ ಕ್ಯಾಮ್ರಾ ಅಲೋಡ್ ಇಲ್ಲ. ನಾನು ಸುಮ್ಮನೆ ನಾರ್ಮಲ್ ಆಗಿ ತೋರಿಸ್ಬಿಟ್ಟು ಕಟ್ ಮಾಡ್ತೀನಿ. ಅಂಡ್ ಬೆನಿಫಿಟ್ಸ್ ನ ಹಾಕ್ತೀನಿ, ನೋಡ್ಕೊಂಬನ್ನಿ. ಇವಾಗ 4ನೇ ಲಿಂಗವಾದ ಅಷ್ಟಲಿಂಗ ತಿರುವಣ್ಣಾಮಲೆಯದು ನಿವೃತ್ತಿ ಲಿಂಗಂನ ದರ್ಶನ ಮಾಡಿದ್ದೀವಿ. ಸೊ ಇಲ್ಲಿ ಗೇಟ್ ಕ್ಲೋಸ್ ಆಗಿದ್ದು. ಅಲ್ಲೇ ಇದು ಒಂದು ಸೌತ್ ವೆಸ್ಟ್ ಡೈರೆಕ್ಷನ್ದು ಲೈಕ್ ವಿರೌಟ್ ಪ್ರಾಜೆಕ್ಟ್ ಆಫ್ ನೆಗೆಟಿವಿಟೀಸ್ ರಿಮೂವ್ ಮಾಡುತ್ತೆ. ನೆಗೆಟಿವಿಟಿ ಎಲ್ಲ ಏನೇನು ಇದ್ರೂ ರಿಮೂವ್ ಮಾಡುತ್ತೆ. ಸೊ ನಮಗೆ ಬ್ರಿಂಗ್ ಪೀಸ್, ನೆಮ್ಮದಿಯನ್ನು ಕೊಡುತ್ತೆ ಲೈಫಲ್ಲಿ. ಸೊ ಓಂ ನಮಃ ಶಿವಾಯ. ನಿವೃತ್ತಿ ಲಿಂಗವನ್ನು ದರ್ಶನ ಮಾಡೋದ್ರಿಂದ ನಿಮಗೆ ಸಿಗುವ ಫಲಗಳು ಏನೇನೆಂದರೆ ನಿಮಗೆ ನೆಗೆಟಿವಿಟೀಸ್ ಇಂದ ನಿಮ್ಮನ್ನೇ ಲಿಂಗವು ಕಾಪಾಡುತ್ತೆ. ಮತ್ತೆ ನಿಮಗೆ ರಿಲೀಫ್ ಸಿಗುತ್ತೆ, ಮೀನ್ಸ್ ಪೀಸ್ ಆ್ಯಂಡ್ ಹಾರ್ಮೋನಿ ಇನ್ ಯುವರ್ ಫ್ಯಾಮಿಲಿ ಆಗುತ್ತೆ. ಮೆಂಟಲ್ ಸ್ಟ್ರೆಂತ್ ಆ್ಯಂಡ್ ಎಮೋಷನಲ್ ಸ್ಟೆಬಿಲಿಟಿಯನ್ನು ಕಮ್ಮಿ ಮಾಡುತ್ತೆ. ಇದು ಹೇಗಂದ್ರೆ ನೀವು ಇದು ಬ್ಯಾಲೆನ್ಸ್ ಲೈಫಾಗಿ ಇರಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ದು ಯಾವ ಕೆಟ್ಟ ಆಲೋಚನೆ ಆಗಲಿ ಇಲ್ಲ ಏನು ನಿಮಗೆ ಮೀನ್ಸ್ ಬರಕ್ ಬಿಡಲ್ಲ. ಮಂಕಿ ರಾಜಸ್ ಆಂಜನೇಯ ವೈ ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅವರಿ ಆಂಜನೇಯ ಬೈ, ಸ್ಮೈಲ್ ಪ್ಲೀಸ್. ಒಬ್ಬ ಅಲ್ಲಿ ತಿಂತವನೆ. ಮನೆಗೆ ಹೋಗಿ ಹುಚ್ಚೋಯ್ತು ಮಲ್ಕ. ಏನ್ ತಿಂತ ಇದೀಯಾ? ಒಳ್ಳೆ ಹುಡುಗ ನೀನು. ಸರಿ ಹೊಡಿಬೇಡಿ. ನೋಡಿ ಗೈಸ್, ಇಲ್ಲಿ ಬೇಜಾನಿದೆ. ಜಿಂಕ ಅಲ್ಲೊಂದು ಬರ್ತೈತೆ. ಬ್ರೋ ಇಲ್ಲಿ ಬನ್ನಿ. ಬ್ರೋ ಇಲ್ಲಿ ಬನ್ನಿ. ಬೈ ಇಲ್ಲಿ ಬನ್ನಿ ಬ್ರೋ. ಇಲ್ಲಿ ಬಾರಪ್ಪ. ಓ ಒಳ್ಳೆ ಹುಡುಗ. ತಮಿಳಲ್ಲಿ ಮಾತಾಡ್ಬೇಕಾ? ತಂಬಿ ಹಿಂಗವಾ. ತಮಿಳಲ್ಲಿ ಮಾತಾಡ್ತಾ ಇದೀವಲ್ಲ, ಹಿಂಗವಾ. ಸಾರಿ ಫ್ರೆಂಡ್ಸ್, ಯಾಕಂದ್ರೆ ಇದು ತಮಿಳ್ನಾಡಲ್ಲಿ ಜಿಂಕೆ, ಅದಕ್ಕೆ ತಮಿಳಲ್ಲಿ ಹೇಳೋದು ಅರ್ಥ ಆಗುತ್ತೆ ಅಂತ ಕೊಡ್ತಾ ಇದ್ದೀನಿ.